ಅಲ್ಲ ನಮ್ಮ ಮನೆ ಹತ್ರ ಯಾವಾಗ ನೋಡಿದ್ರು ಇಲ್ಲ ನಮ್ಮ ಅಮ್ಮ ಇಲ್ಲ ನನ್ನ ತಂಗಿ ಗಿಜಿ ಗಿಜಿ ಅಂತ ಇರೋರು. ಇವತ್ತೇನು ನಾನು ಬಂದಿದ್ದೀನಿ ಅಂತ ಅಂದ್ರು ಯಾರು ಒಬ್ರು ಅಡ್ರೆಸ್ ಇಲ್ಲಲ್ಲ, ಇಲ್ಕೋದ್ರೆಲ್ಲ. ಗೌರಿ, ಗೌರಿ, ಓಹೋ ಹಣ, ಯಾವಾಗ ಬಂದೆ? ನಾನ್ ಇವಾಗಿನ್ನು ಬಂದೆ ನೋಡಮ್ಮ. ಏನು ಎಲ್ಕೋಗ್ಬಿಟ್ಟಿದ್ರಿ? ಅಮ್ಮ ಮಗಳು ಇಬ್ರು ಕಾಣ್ತಾನೆ ಇಲ್ಲ. ಅದು ಅಮ್ಮ ಮಾಮೂನ್ ಮನೆ ತಕ ಹೋಗೈತೆ, ಶಂಕರ ಮಾವನ್ ಮನೆ. ಏನು ಶಂಕರನ್ ಮಂತಕ? ಏನಕ್ಕೆ? ಇನ್ನೇನಕ್ಕೆ, ನನ್ನ ಶಂಕರ ಮಾವನ್ ಮದುವೆ ವಿಷಯ ಮಾತಾಡಕ್ಕೆ ಗೌಡ್ರ ಜೊತೆ ಹೋಗೈತೆ ಅನ್ಸ್ತೈತಿ. ಏನು ನಿನ್ ಮದ್ವೆ ವಿಷಯ ಮಾತಾಡಕ್ಕ? ಆ ಮನೇಲಿ ಗಂಡ್ಸು ಅಂತ ನಾನು ಒಬ್ನು ಇದ್ದೀನಿ ಅಂತ ಒಂದ್ ಜ್ಞಾನ ಇಲ್ಲ? ಮನೇಲಿ ತಂಗಿ ಮದ್ವೆ ಮಾಡಕ್ ನನ್ನ ಒಬ್ಬನ ಮಾತು ಕೇಳ್ಬೇಕು ಅನ್ನೋ ಜ್ಞಾನ ಇಲ್ಲ? ನನ್ ಕೇಳ್ದಲೆ ಮಾತುಕತೆ ಮಾಡಕ್ ಹೋಗೋಳ ನಿಮ್ಮಮ್ಮ? ಅಯ್ಯೋ, ನೀನ್ ಜವಾಬ್ದಾರಿ ತಕೊಂಡಿದ್ರೆ ಅಮ್ಮ ಏನಕ್ಕೆ ಹೋಗೋಳು, ನೀನೇ ಹೋಗ್ತಿದ್ದಲ್ಲ. ಅಲ್ಲ, ನೀನಾಗ್ಲಿ ನಿಮ್ಮ ಅಮ್ಮ ಆಗ್ಲಿ ಒಂದ್ ಮಾತಾದ್ರೆ ಹೇಳಿದ್ರೆ ನಂಕ ನೀನ್ ಈ 3 ದಿನ ಈ ದೇಶದಲ್ಲಿದ್ರೆ 3 ದಿನ ಬೇರೆ ದೇಶದಲ್ಲಿ ಇರ್ತೀಯ, ನಿನ್ನೆಲ್ಲಿ ಹುಡ್ಕೊಂಬರೋಣ ನಾವು? ಓಹೋ, ಅಲ್ಲಿಗೆ ನಾನಂದ್ರೆ ನಿಮ್ಗೆ ಕಾಲ್ ಕಸಕ್ಕಿಂತ ಕಡೆ ಅಲ್ಲ? ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕು ನೋಡು. ಏನೇ ಏನಂದೆ ನೀನು? ಹಾಗೂ ಅಮ್ಮ ಬರ್ತಾಳ ನೋಡು ಒಂದೇ. ಓಹೋ, ಏನಪ್ಪ ಪುಣ್ಯಾತ್ಮ, ಇವತ್ತು ಕಾಣಿಸ್ಕೊಂತ ಇದೀಯಾ? ಮೊನ್ನೆ ಹೋದನು. ಓಹೋ ಬಂದ್ಬಿಟ್ಟು ನಿಂಗೆಲ್ಲ ಅಡ್ಡ ಆಗೋಯ್ತೇನೋ? ಬರ್ಕೊಡ್ದಾಗಿತ್ತೇನೋ ಅಲ್ವಾ? ನಾನ್ ಮನೆನಲ್ಲಿ ಒಬ್ಬ ಗಂಡ್ ಮಗ ಇದೀನಿ ಅಂತ ಒಂದು ಬೆಲೆ ಇಲ್ದಲೆ ತಂಗಿ ಮದ್ವೆ ಮಾತುಕತೆ ಮಾಡಕ್ಕೆ ಒಬ್ಳೆ ಹೋಗಿದ್ಯೇನೋ? ಹ್ಞೂ ಕಣಪ್ಪ, ಓದೆ ಒಬ್ಳೆ. ನನ್ನ ಮಗ ಅವನೇ ಅನ್ನೋ ಧೈರ್ಯ ಇದ್ದಿದ್ದೆ ನಾನೇನು ಒಬ್ಳೆ ಹೋಗ್ತಾ ಇದ್ದೆ, ನಿನ್ನ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಅಲ್ಲ ಕಳ್ಳ ನನ್ನ ಮಗನೇ ನೀನು. ಆ ಹಬ್ಬಕ್ಕೆ ಬೆಳಗಿಟ್ಟಿದ್ ರಾಗಿ ಪಾತ್ರೆ ಎತ್ಕೊಂಡು ಹೋದವ್ ನೀನು ಇವತ್ ಬರ್ತಾ ಇದೆಯಲ್ಲ. ನಿನ್ ಜನ್ಮಕ್ಕಷ್ಟು ಬೆಂಕಿ ಹಾಕಿದ್ರು. ಏ ಅಮ್ಮ, ಏನ್ ರಾಗಿ ಪತ್ರೆ? ಏನ್ ಹೇಳ್ತಾ ಇದೀಯ ನೀನು? ನಂಗೆ ಯಾವ ರಾಗಿ ಪತ್ರೆನೂ ಗೊತ್ತಿಲ್ಲ, ಹೋಗು. ಮೆಟ್ಟಿ ತಗೊಂಡ್ ಹೊಡೆದ್ಬಿಡ್ತೀನಿ ಲೋಪರ್ ನನ್ನ ಮಗನೇ. ಅಯ್ಯೋ, ನಮ್ಮ ಅಮ್ಮನಿಗೆಲ್ಲ ಗೊತ್ತಾಗೋಗ್ಬಿಟ್ಟೈತೆ. ನಾನು ಯಾರೋ ಕದ್ದೋರೆ ಅನ್ಕೊಂಡಿರ್ತಾಳೆ ಅಂತ ಅನ್ಕೊಂಡಿದ್ದೆ, ನೋಡಿದ್ರೆ ನಾನೇ ಕದ್ದಿರೋದು ಅಂತ ಗೊತ್ತಾಗೋಗ್ಬಿಟ್ಟೈತೆ ನಮ್ಮ ಅಮ್ಮನ್ಕ. ಹಟ್ಟದಿಂದ ಪಾತ್ರೆ ತೆಗಿಯೋದ್ ಬೇಡ ಬೇಡ ಅಂದ್ಲು. ನಾನೇ ಕೇಳಿಲ್ಲ. ಹಬ್ಬದಲ್ಲಿ ಹಂಗೆ ಇಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ತೊಳೆಯಕ್ಕೆ ಅಂತ ತೆಗೆದಿಟ್ಟಿದ್ರೆ ಹಾ ನಾವ್ ಆ ಕಡೆ ಈ ಕಡೆ ಹೋಗಿದ್ ನೋಡ್ಬಿಟ್ಟು ಕದ್ಕೊಂಡು ಹೋಗಿದ್ಯಾ ಲೋಪರ್ ನನ್ ಮಗನೇ ನೀನು. ಇವತ್ತೇನಕ್ಕ ಬಂದೆ? ಇವತ್ತೇನ್ ಕದ್ಕೊಂಡು ಹೋಗಕ್ಕ ಬಂದಿದ್ಯಾ? ನಿಮ್ಮ ಅಪ್ಪ ಇರೋ ಗಂಟ ನಿಮ್ಮ ಅಪ್ಪ ಮನೆ ಹಾಳು ಮಾಡ್ದ, ಇವಾಗ ನೀನ್ ಸೇರ್ಕೊಂಡಿದ್ಯಾ ಮನೆ ಹಾಳು ಮಾಡಕ್ಕೆ. ಇರೋಳೊಬ್ಳು ತಂಗಿ ಮದ್ವೆ ಮಾಡ್ಬೇಕು ಅನ್ನೋ ಆರಾಸಿಲ್ಲ ಕಿತ್ತೋದ್ ನನ್ ಮಗನೇ ನಿಂಗೆ. ಓಹೋ, ಇವಾಗ ಬಂದವನೆ ಅಣ್ಣ ತಂಗಿ ಸಂಬಂಧ ಅಂತ ಅಂತ ದುಡ್ದು ಮಾಡೋ ಮದ್ವೆನಾ? ಅಯ್ಯೋ, ನಂಗೆ ಸಾಕತ್ತಿಲ್ಲ ಬಿಡಮ್ಮ. ನಿನ್ ಕತೆ ಬಿಡು, ಒಂದ್ ಯಾವಾಗ್ಲೂ ಇಟ್ಟಿದ್ದೆ. ಏನಾಯ್ತು ಹೋಗಿದ್ ಕೆಲ್ಸ? ಇದೆ. ಮದ್ವೆ ಏನು ಒಪ್ಕೆ ಅಂದವನೆ, ಮದ್ವೆ ಒಪ್ಕೆ ಆಗಿರೋದ್ ನಿನ್ ಇಷ್ಟದ್ಮೇಲೆ ಅಂತ ಏನು ಕಾಣ್ತಾ ಇಲ್ಲ ನನ್ಗೆ. ತಂಗಿ ಬಲವಂತದ ಮೇಲೆ ಅವಳು ಅಣ್ಣ ಗೌರಿನ್ ಮದ್ವೆ ಆಗಣ್ಣ ಅಂತಾನೆ, ಅವನು ನನ್ ತಂಗಿ ಮಾತ್ ಬೆಲೆ ಕೊಟ್ಬಿಟ್ಟು ಆಗ್ತೀನಿ ಅಂತಾನೆ. ಇದ್ರಾಗ ನಿನ್ ಮೇಲ್ ಪ್ರೀತಿ ಎಲ್ಲೂ ಕಾಣ್ಲಿಲ್ಲ ನಂಗೆ ನೋಡು. ಅಮ್ಮ, ಅದು ಗೊತ್ತಿರೋದೇ ಬೇರೆದ್ ಹೇಳಮ್ಮ. ಗೊತ್ತಿರೋದೇ ನಿಂಕ. ಗೊತ್ತಿದ್ದು ಹೋಗಿ ಹಳ್ಳಕ್ ಬೀಳ್ತಾ ಇದ್ದೆ, ಅದಕ್ಕೆ ನಾನೇನು ಮಾಡಕ್ ಆಗೋದಿಲ್ಲ. ವರದಕ್ಷಿಣೆ ವರಪಚಾರ ಏನು ಕೊಡೋದ್ ಬೇಡವಂತೆ. ನಿಮ್ ಹುಡ್ಗಿಗೆ ಏನಾನ ಕೊಡೋದಾರ ಕೊಟ್ಕೊಳ್ಳಿ, ನಮ್ ಹುಡ್ಗನ್ಗೇನು ಬೇಡ ಅಂದ್ರು. ಆದಷ್ಟು ಬೇಗ ನಿಶ್ಚಿತಾರ್ಥ ಮುಗಿಸ್ಬಿಡೋಣ. ಅದ್ರ ಮ್ಯಾಗೆ ಲಕ್ಷ್ಮಿಗೆ ಯಾವ್ದಾನ ಒಳ್ಳೆ ಸಂಬಂಧ ಬಂದ್ರೆ ಇಬ್ರು ಮದ್ವೆನ ಒಟ್ಟಿಗೆ ಮಾಡೋಣ ಅಂದ್ರು. ಏನು ಅವಳಗ್ ಸಂಬಂಧ ಕುದ್ರಿದ್ಮೇಲೆ ಅಂತ ನಮ್ ಮದ್ವೆ? ಕಣೆ, ತಂಗಿನ ಮನೇಲಿ ಇಟ್ಕೊಂಡು ಅದ್ ಹೆಂಗೆ ಅಣ್ಣ ಮದ್ವೆ ಆಗಕ್ ಆಗ್ತೈತೆ? ನಂಗೆ ಯಾವ್ದನ ಹೆಣ್ಣು ಸಿಕ್ಬಿಟ್ಟಿದ್ರೆ ಹಿಂಗೆ ಪುಸುಕಂತ ಹೋಗಿ ಮದ್ವೆ ಆಗ್ತಾ ಇದ್ದೆ, ತಂಗಿದನ ಮದ್ವೆ ಆಗ್ಲಿ ಯಾರ್ದನ ಆಗ್ಲಿ ಅಂತ. ಆದ್ರೆ ನಂಗೆ ಹೆಣ್ಣು ಕೊಡೋರೆ ಗತಿ ಇಲ್ವೇ? ತರಬೇತಿ ತಿರ್ಗ್ದಂಗ್ ತಿರ್ಗ್ತಾ ಇದ್ರೆ ನಿಂಗೆ ಯಾರ ಕೊಡ್ತಾರೆ ಹೆಣ್ಣ? ನಾನು ಕನ್ಸ್ದಂಗ್ ಸುತ್ತಮುತ್ತ ಹಳ್ಳಿಲರ ಯಾರು ನಿಂಗೆ ಹೆಣ್ಣು ಕೊಡಲ್ಲ ನೋಡು. ಯಾವನಾನ ನಿನ್ ಬಗ್ಗೆ ಏನು ಗೊತ್ತಿಲ್ದಿರೋನ್ ಕೊಡ್ಬೇಕಷ್ಟೇ ನಿಂಗೆ ಹೆಣ್ಣ. ವಾಟ್ ಇನ್ಸಲ್ಟ್ ಮಮ್ಮಿ. ಅಯ್ಯ, ನಿನ್ ಮಕ್ಳನ್ ಕೆರ ಸಿಕ್ಕಕ್ಕ ನಿಂಕ ಇಂಗ್ಲಿಷ್ ಬೇರೆ ಕೇಳು ನೋಡು. ನೆಟ್ಟಗ್ ಅನ್ನ ದುಡ್ಕೊಂಡ್ ತಿನ್ನಕ್ಕೆ ಗೊತ್ತಿಲ್ಲ, ಇಂಗ್ಲಿಷ್ ಬೇರೆ ಕೇಳಿ ನನ್ ಮಗನಿಗೆ. ಮತ್ತಿವಾಗ ಅವಳು ಒಳ್ಳೆ ಸಂಬಂಧ ಬರೋದು ಹೆಂಗೆ? ನಮ್ ಮದ್ವೆ ಆಗೋದ್ ಹೆಂಗಮ್ಮ? ಏನೋ ಗೊತ್ತಿಲ್ಲ ಕಣೆ. ಗೌಡ್ರು ಹೇಳಿದ್ರು ಅವ್ರು ಯಾರ ಸಂಬಂಧ ಬರ್ತೈತೆ, ತಯಾರ್ ಮಾಡ್ರಿ ನಿಮ್ ಹುಡುಗಿನ ಅಂತ ಹೇಳ್ಬಿಟ್ಟು ಹೋದ್ರಪ್ಪ. ಯಾರು ಬಿಡ್ತಾರೆ ನಾನೇನು ಕೇಳಕ್ ಹೋಗಿಲ್ಲ. ನನ್ ಮಾತ್ರ ಮಾತಾಡ್ಕೊಂಡ್ ಬಂದೆ ಅಷ್ಟೇ. ಇವಾಗ ನಾನ್ ಸುಮ್ನೆ ಇದ್ದಿದ್ರು ಆಗಿರೋದ ಏನ. ನಮ್ಮ ಹುಡುಗಿಗೆ ನನ್ ಕೈಲಾದ್ ಒಡವೆ ಕೊಡ್ತೀನಿ ಅಂತ ಬೇರೆ ಹೇಳ್ಬಿಟ್ಟೆ. ಇವಾಗ ಏನ್ ಮಾಡ್ಸೋದು? ಈ ಒಡವೆ ರೇಟಲ್ಲಿ ಏನ್ ಕೊಡೋದು ಅನ್ಸ್ಬಿಟ್ಟೈತೆ. ಏ ಅಮ್ಮ, ಅವ್ರ ಮನೆನಾಗೆ ಬೇಕಾದಷ್ಟು ಐತೆ. ಅವರೇ ಎಲ್ಲ ಇಕ್ತೀನಿ ಅಂದ್ಮೇಲೆ ನೀನ್ ಏನಕ್ಕೆ ಎಲ್ಲ ಜವಾಬ್ದಾರಿ ಓದ್ಕೊಂಬರಕ್ ಹೋದೆ? ಎಲ್ಲೈತೆ ನಿನ್ನ ಹತ್ರ? ಕಾಸು ಐತೇನೋ? ಏನೋ ಇಟ್ಟಿದ್ಯೇನೋ? ನಿನ್ ಜನ್ಮಕ್ಕೆ ಅಷ್ಟು ಬೆಂಕಿ ಹಾಕಿದ್ರು. ಮನೇಲಿ ಹುಟ್ಟಿರೋ ಹೆಣ್ಮಗ್ಳಕ ಒಂದ್ ನಯ ಪೈಸಾ ಒಡವೆ ಕೊಡ್ತೀರ ಕಳ್ಸಿದ್ರೆ ಅಲ್ಲಿ ಮರ್ಯಾದೆ ಇರ್ತೇನೋ ಗಂಡನ ಮನೆನಾಗೆ? ಏ ಅಮ್ಮ, ಅಲ್ಲಿ ಮರ್ಯಾದೆ ಹೋಗಕ್ ಯಾರವ್ರೆ? ಶಂಕರಣ್ಣ, ಲಕ್ಷ್ಮಿ ಇಬ್ರೇ ತಾನೇ ಇರೋದು. ನಾನು ಪ್ಯಾಟೆನಾಗ ಲಕ್ಷ್ಮಿನ ಒಂದ್ 2 ಸಲ ನೋಡಿದೀನಿ, ಮಾತಾಡ್ಸಕ್ ಹೋಗಿಲ್ಲ. ನೋಡಕ್ ಬಲಿ ಚೆನ್ನಾಗೋಳೆ. ಆಮೇಲೆ ಅನ್ಕಂಡೆ ಅವ್ರ ಅಣ್ಣ ಎಲ್ಲಿ ನಮ್ಗೆಲ್ಲ ಕೊಡ್ತಾನೆ, ಏನಿದ್ರು ಆಸ್ತಿ ಅಂತ ಚೆನ್ನಾಗಿರೋರ್ಗೆ ನೋಡ್ಕೊಡೋದು ಅಂತ ಸುಮ್ನ ಅದೇ ನೋಡು. ಅಲ್ಲ, ನೀನ್ ಹೇಳೋದು ಕರೆಕ್ಟೇ ನೋಡು. ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರಾಗ ತುಪ್ಪ ಕುಡ್ಕಿದ್ರಂತೆ. ನಿನಗೇನ್ ಕಮ್ಮಿ ಆಗೈತೆ? ಆ ಲಕ್ಷ್ಮಿನ ನಿಂಗೆ ಕೊಟ್ಟು ಮದ್ವೆ ಮಾಡ್ಬೋದಪ್ಪ ಶಂಕರ. ಏ ಅಮ್ಮ, ಸುಮ್ನೆ ಇರಮ್ಮ. ಶಂಕರ ಮಾವ ಎಲ್ಲಿ ಕೊಟ್ಬಿಡ್ತಾನೆ ಲಕ್ಷ್ಮಿಗೆ ಅಣ್ಣನ್ಗೆ. ಸುಮ್ನೆ ಕೇಳಕ್ ಹೋಗಿ ಮರ್ಯಾದೆ ಕಳ್ಕೊಂಡ್ ಬರ್ಬೇಕಷ್ಟೇ. ಓಹೋ,
ಕೇಳಲಿ ಬಿಡಿ, ಕೇಳೋದ್ರಿಂದ ಏನ್ ನಿಮ್ಮ ಅಪ್ಪನ ಮನೆ ಗಂಟ ಕಳ್ಕಂತೀಯ? ಓಹೋ, ಇವಳಿಗೆ ಮಾತ್ರ ದೊಡ್ಡ ಮನೆ ಸಂಬಂಧ ಬೇಕು, ನನಗ್ ಮಾತ್ರ ದೊಡ್ಡ ಮನೆ ಸಂಬಂಧ ಬೇಡ ಅಲ್ಲ? ಅಲ್ಲ ಇಷ್ಟೊಂದು ಮಾತಾಡ್ತೀಯಲ್ಲ ನಿಂಗೆ ಅದೇನು ಹೋಗ್ತೈತೆ ಅಂತ ಲಕ್ಷ್ಮಿನ್ ಕೊಡ್ತಾರೆ ಅನ್ಕೊಂಡಿದ್ಯಾ ನೀನು? ಏ ಅಮ್ಮ ಇವನ್ಗಂತೂ ಬುದ್ಧಿ ಇಲ್ಲ, ನಿನಗೂ ಇಲ್ವಾ? ಯಾಕೆ ಸುಮ್ನೆ ಇರೇ. ಅವಳೇ ನಮ್ಮನೆ ಸೊಸೆ ಆಗಿ ಬಂದ್ರೆ ಅವಳೇನ್ ಸೌದೋಗ್ತಾಳ? ಇಷ್ಟು ವರ್ಷ ಸುಖ ತುಪ್ಪದ್ಕಿರೋ ತೇಲಾಡವಳೆ, ಇನ್ನನ ಕಷ್ಟ ಸುಖ ಏನು ಅಂತ ತಿಳಿಲಿ ಬಿಡು. ಹೆಂಗಾದ್ರೂ ಮಾಡ್ಕೊಂಡ್ ಸಾಯ್ರಿ ನೀವು. ನಿಮ್ಗಳ ದೆಸೆಯಿಂದ ನನ್ನ ಮದ್ವೆನೂ ಶಂಕರ ಮಾವನ್ ಜೊತೆ ಆಗದ್ ಕಾಣೆ. ಅಮ್ಮ ಇವಳು ಏನ್ ಗೊತ್ತೇನಮ್ಮ, ಇವಳು ಮಾತ್ರ ಒಳ್ಳೆ ಮನೆಗೆ ಹೋಗಿ ಸೊಸೆಯಾಗಿ ಹೋಗ್ಬೇಕು. ನಾವು ಮಾತ್ರ ಹಿಂಗೆ ತಿರುಪೇರೋ ಹಿಂಗೆ ಹಂಚಿನ ಮನೆಯಲ್ಲೇ ಬಿದ್ದಿರ್ಬೇಕು. ಲಕ್ಷ್ಮಿ ಮನೆ ಸೊಸೆ ಆದ್ರೆ ಲಕ್ಷ್ಮಿ ಪಾಲಿನ ಆಸ್ತಿ ಎಲ್ಲ ನಮ್ಗೆ ಸಿಗ್ತೈತಾ? ನಾವು ಚೆನ್ನಾಗಿರ್ಬೋದಾ? ಇವಳೊಬ್ಬಳು ಮಾತ್ರ ಮದ್ವೆ ಆಗ್ಬಿಟ್ಟು ಆ ಮನೆಗೆ ಹೋಗ್ಬಿಟ್ರೆ ಲಕ್ಷ್ಮಿನ ಯಾರು ಬೇರೆಯವ್ರಿಗೆ ಮದ್ವೆ ಮಾಡ್ಕೊಡ್ತಾರೆ. ಆಮೇಲೆ ಲಕ್ಷ್ಮಿ ಆಸ್ತಿ ಎಲ್ಲ ಬೇರೆಯವ್ರಿಗೆ ಹೋಗ್ತೈತೆ. ಅದ್ರ ಬದಲು ಲಕ್ಷ್ಮಿ ಮನೆಗೆ ಸೊಸೆಯಾಗಿ ಬಂದ್ರೆ ಎಲ್ಲ ಆಸ್ತಿ ನೀವು ನಮ್ಗೆ ಸಿಕ್ಕಲ್ಲ. ಹೂ ಕಣ ಮಗನೆ, ನಿಂಗೇನೋ ಬುದ್ಧಿ ಇಲ್ಲ ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ, ನನ್ ಮಗನು ಬುದ್ಧಿವಂತನೆ. ಆಹಾ ನನ್ ರಾಜ. ಹೆಂಗಿದ್ಯಾ ನೋಡು, ಒಳ್ಳೆ ಸಿನಿಮಾ ಸ್ಟಾರ್ ಇದ್ದಂಗಿದ್ಯಾ. ನಿನ್ಗೆ ಯಾಕೆ ಕೊಡಲ್ಲ ಅಂತಾನೆ ಶಂಕರ ಅವನ್ ತಂಗಿನ? ಅಲ್ವೇನಮ್ಮ, ನಾನ್ ನೋಡಿ ಎಷ್ಟ್ ಚೆನ್ನಾಗಿದ್ದೀನಿ. ನಂಗೆ ಯಾಕೆ ಕೊಡಲ್ಲ ಅಂತಾನೆ ಹೇಳಿ ಶಂಕರ. ಹೂ ಕಣ ಮಗನೆ, ನಿಂಗೆ ಯಾಕೆ ಕೊಡಲ್ಲ ಅಂತಾನೆ. ನಿಂಗೆ ಹೆಣ್ಣು ಕೊಡಲ್ಲ ಅಂದರು ಬುದ್ಧಿ ನಯ ಪೈಸೆ ಇಲ್ದೇ ಇರೋರು. ನನ್ ರಾಜ ನೀನು. ನೋಡ್ತೀನಿ ನೋಡು, ನಮ್ಮ ಅಮ್ಮ ಯಾವಾಗೂ ನನ್ ಬೈಯೋಳು. ಇವಾಗ್ಲೇ ನನ್ನ ರಾಜ ಅಂತವಳೆ. ನಮ್ಮ ಅಮ್ಮನ್ ನೋಡ್ ಕಲ್ತ ನನ್ನ ಹೆಂಗ್ ಪ್ರೀತಿ ಮಾಡ್ಬೇಕು ಅಂತ. ಆಹಾ, ಲಕ್ಷ್ಮಿನ್ ಮದ್ವೆ ಆದ್ರೆ ಶಂಕರನ ಅರ್ಧ ಆಸ್ತಿ ನಂಗೆ ಸಿಗ್ತೈತೆ. ಆಮೇಲೆ ಯಾವಾಗ ಬೇಕೋ ಅವಾಗ ದುಡ್ಡು ಇಸ್ಕೊಂಬರಕ್ ಕಳ್ಸ್ಬೋದು. ಆಹಾ, ಒಳ್ಳೆ ಚಾನ್ಸ್ ನಂಗಂತೂ. ಹ್ಞೂ ಕಣ ಮಗನೆ, ನಾನಂತೂ ಮೈ ಮೇಲೆ ನಯ ಪೈಸಾ ಬಂಗಾರ ಇಲ್ದಂಗಿದ್ದೀನಿ. ಲಕ್ಷ್ಮಿ ಏನಾನ ಈ ಮನೆ ಸೊಸೆಯಾಗಿ ಬಂದ್ರೆ ಅವಳು ಚಿನ್ನ ಬಂಗಾರ ಎಲ್ಲ ನಂಗೆ ಸಿಗ್ತೈತೆ. ಅವಳು ಹಂಗೆ ಹಿಂಗೆ ಪೂಸಿ ಹೊಡೆದು ನಾನು ಒಳ್ಳೆ ಚಿನ್ನ ಬಂಗಾರ ಎಲ್ಲ ಹಾಕೊಂಬೋದು. ಹೂ ಕಣಮ್ಮ, ಈ ನನ್ ಮುದ್ದು ತಂಗಿ ದೆಸೆಯಿಂದ ನಮ್ಮಿಬ್ರು ಅದೃಷ್ಟನೇ ಬದಲಾಗಂಗ್ ಕಾಣಿಸ್ತೈತೆ. ಅಮ್ಮ ಜಾಸ್ತಿ ಆಸೆ ಇಕ್ಕೊಂಬಿಡ ಕಣಮ್ಮ. ಶಂಕರ ದೇವ್ರಣ ಈ ಮನೆಗೆ ಹೆಣ್ ಕೊಡಲ್ಲ ಕಣಮ್ಮ. ಏನು ಇಲ್ಲ ಅಂದ್ರೆ ನಿನ್ ಮಗ ಒಳ್ಳೆನನ್ನ ಆಗಿದ್ದೀರ ಕೊಡೋಣ ಏನೋ. ಇವ್ ನೋಡ್ರಿ ಇಂಥ ಪೋಖ್ರಿ ನನ್ ಮಗ. ನನ್ ಮಾತ್ ಕೇಳು ನೀನು, ಮೈರ ಮರ್ಯಾದಿನ ಕಳ್ಕೊಂಬೇಡ. ಏಯ್ ಮುಚ್ಕೊಂಡ್ ಕುತ್ಕಳೆ. ಅಮ್ಮ ನೀನು ಇವಳು ಕತೆ ಕಟ್ಕೊಂಬೇಡ. ಮೊದ್ಲು ನಂದು ಲಕ್ಷ್ಮಿದು ಮದ್ವೆ ವಿಷಯ ಮಾತಾಡು. ಅಲ್ಲ ಸುಮ್ಮನೆ ಇರೋ. ಇವಾಗ್ಲೇ ಹೋಗಿ ಮಾತಾಡೋದೇನ್ ಬೇಡ. ಮುಂದಿನ ವಾರ ನಿಮ್ಮ ಚಿಕ್ಕಮ್ಮ ಬರ್ತಾಳೆ, ಬರಕ್ ಹೇಳಿದ್ದೀನಿ. ಅವಳು ಬಂದ್ಮೇಲೆ ಶಂಕರಂದು ಗೌರಿದು ಮದ್ವೆ ವಿಷಯ ಮಾತಾಡಕ್ ಹೋಗ್ತೀವಲ್ಲ, ಹಂಗೆ ನಿಂದು ಒಂದ್ ಲಕ್ಷ್ಮಿದು ಮದ್ವೆ ವಿಷಯನು ಬಾಣ ಬಿಡೋಣ ಅಂತ ನೋಡೋಣ. ನನಗಿಂತೂ ನಿಮ್ ಚಿಕ್ಕಮ್ಮ ಬಂದ್ರೆ ಶಂಕರ ಬೇಗ ಕರ್ಗ್ಬಿಡ್ತಾನೆ, ಚೆನ್ನಾಗ್ ನೋಡ್ಕೊಂತಾನೆ. ಅದು ಇದು ಅಂತ ಪೂಸಿ ಹೊಡೆದ್ಬಿಟ್ರೆ ಶಂಕರ ಬಾರಿ ಕರ್ಗೋಗ್ಬಿಡ್ತಾನೆ. ಊರು ಮನೆನಾಗೆ ಇರ್ತಾಳೆ ನಿನ್ ತಂಗಿ, ಯಾವಾಗ ಬೇಕೋ ಅವಾಗ ನೋಡ್ಬೋದು. ಅವಳು ಯಾವಾಗ ಬೇಕೋ ನಿನ್ ಮನೆಗ್ ಬರ್ಬೋದು ಅಂತ ಹೇಳಿದ್ರೆ ಅವನ ಮನ್ಸು ಹಂಗೆ ನೀರ್ ತರ ಕರ್ಗೋಗ್ತೈತೆ. ಹೋಗೋಣಮ್ಮ, ಹೋಗು ಬೇಗ. ಫೋನ್ ಮಾಡು ಚಿಕ್ಕಮ್ಮನ್ ಬರಕ್ ಕೇಳು. ಮುಂದಿನ ವಾರ ಏನು ನಾಳೆನೆ ಬರಕ್ ಕೇಳು. ಆದಷ್ಟು ಬೇಗ ಮದ್ವೆ ವಿಷಯ ಮಾತಾಡಿದ್ರೆ ನಂಗೂ ಒಳ್ಳೇದು, ಎಲ್ಲಾರ್ಗೂ ಒಳ್ಳೇದು. ಹೆಂಗೋ ನನ್ನ ಹತ್ರ ಖರ್ಚು ಕಾಸಿಲ್ಲ. ಮದ್ವೆ ಗಿದ್ವಿ ಹತ್ತಿರೆ ಶಂಕರ ಕಾಸು ನಂಗೆ ಕೈ ಕೊಡ್ತಾನೆ, ನೋಡೋಣ. ಏನ್ ಜನಗಳೇನ. ಹೋಗ್ರಿ ಶಂಕರ ಮಾವ ಕೊಟ್ಟೆ ಕಳಿಸ್ತಾನೆ ನಿಮ್ಮಿಬ್ರಿಗೂ ಸರಿಯಾಗಿ. ಕಣ ಇವಾಗ ಹೋಗ್ಬಿಟ್ಟು ನಿಮ್ ಚಿಕ್ಕಮ್ಮನ್ ಫೋನ್ ಮಾಡ್ತೀನಿ, ಬಾರಿ ಬಿರ್ನ ಅಂತ. ಆದಷ್ಟು ಬೇಗ ನಿನ್ನ ಲಕ್ಷ್ಮಿ ವಿಷಯನ ಎಲ್ಲ ಕಡೆ ಪ್ರಸ್ತಾಪ ಮಾಡ್ತೀನಂತೆ. ಕಣಮ್ಮ, ಲಕ್ಷ್ಮಿನ ನೋಡಕ್ ಒಂಚೂರು ಚೆನ್ನಾಗವಳೆ. ನಂಗೆ ಒಳ್ಳೆ ಜೋಡಿ ಆಗ್ತೈತೆ. ಆದಷ್ಟು ಬೇಗ ನಮ್ ಮದ್ವೆ ಆಗ್ಬಿಟ್ರೆ ಒಳ್ಳೆ ಚೆನ್ನಾಗಿರ್ತೈತೆ. ಆಮೇಲೆ ಇನ್ನೊಂದು, ಶಂಕರಮ್ಮವ ನನ್ನ ತಂಗಿ ಇಂತ ಹಂಚಿನ ಮನೆಯಾಗಿರ್ಬೇಕಂತ ನಮ್ಗೊಂದ್ ಬಂಗ್ಲೆ ಕೊಟ್ಟನು. ಅಯ್ಯೋ ನನ್ನ ಮಗನೇ, ಎಲ್ಲೆಲ್ಲ ತಲೆ ಓಡಿಸ್ತೀಯ ನೀನು. ಪಿಶಾಚಿಗಳ ಕೊಡ್ತಾನೆ ಇರ್ರಿ, ಇಬ್ರಿಗೂ ಸರಿಯಾಗಿರೋ ಬಂಗ್ಲೆನೂ ಕೊಡ್ತಾನೆ.